ಹಂಗೆ ಎಲ್ಲ ನಿಂತ್ಕೊಬಿಡಿ. ನಮಸ್ಕಾರ. ಈ ದಿನ ನಾವೆಲ್ಲರೂ ಕೂಡ ನಮ್ಮ ಈ ಒಂದು ಗೃಹ ಕಚೇರಿಯಲ್ಲಿ ಸೇರಿ ಮಧ್ವನವಮಿ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ತಿಳಿದಂತೆ ಶ್ರೀಮನ್ ಮಧ್ವಾಚಾರ್ಯರು 1238ನೇ ಇಸ್ವಿನಲ್ಲಿ ಜನಿಸಿದಂಥವ್ರು. ಪೇಜೆ ಅಂತ ಅಂದ್ಬಿಟ್ಟು ಉಡುಪಿ ಹತ್ರ ಒಂದು ಗ್ರಾಮ. ಸಣ್ಣ ವಯಸ್ಸಿನಲ್ಲೇ 11ನೇ ವರ್ಷಕ್ಕೆ ಅವರು ಸನ್ಯಾಸತ್ವ ತಗೊಂಡಂಥವ್ರು. 11ನೇ ವರ್ಷಕ್ಕೆ ಸನ್ಯಾಸತ್ವವನ್ನು ತಗೊಂಡು ಅವರ ಒಂದು ಗುರುಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಚಿಕ್ಕ ವಯಸ್ಸಿನಲ್ಲೇ ವಿಶೇಷವಾದಂಥ ಒಂದು ಜ್ಞಾನದ ಒಂದು ಪ್ರದರ್ಶನ ಅವರು ಮಾಡಿದ್ರಿಂದ ಅವರಿಗೆ ಪೂರ್ಣ ಪ್ರಜ್ಞ ಅನ್ನತಕ್ಕಂಥ ಒಂದು ಬಿರುದನ್ನು ಅವರು ಗುರುಗಳು ಕೊಡ್ತಾರೆ. ಜೊತೆಗೆ ಆನಂದ ತೀರ್ಥ ಅಂತಲೂ ಕೂಡ ಅವ್ರಿಗೆ ಗುರುಗಳು ಮತ್ತು ಎಲ್ಲರೂ ಕೂಡ ಹೆಸರಿಟ್ಟು ಬಿರುದಾವಳಿ ಕೊಟ್ಟು ಕರೀತಾರೆ. ತದನಂತರ ದ್ವೈತ ವೇದಾಂತದ ಸಂಸ್ಥಾಪನಾಚಾರ್ಯರು. ಜೊತೆಗೆ ಅವರಲ್ಲಿ ಏನು ಅಂತಂದರೆ ವಿಶೇಷವಾಗಿ 3 ಸಲ ಅವರು ಬದ್ರಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿದಂಥದ್ದು. ಆ 3ನೇ ಸಲ ಅಂತಂದರೆ ಅವರು ಒಂದು ಮರದ ಕೆಳಗೆ ಕೂತು ಉಡುಪಿನಲ್ಲಿ ಅವರ ಶಿಷ್ಯ ವೃಂದದವ್ರಿಗೆಲ್ಲರಿಗೂ ಒಂದು ಉಪನಿಷತ್ ಪ್ರವಚನ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರ ಮೇಲೆ ಒಂದು ಪುಷ್ಪವೃಷ್ಟಿ ಆಗುತ್ತೆ. ಆ ಪುಷ್ಪವೃಷ್ಟಿ ಎಷ್ಟರ ಮಟ್ಟಕ್ಕಾಗತ್ತೆ ಅಂತಂದರೆ ಮಧ್ವಾಚಾರ್ಯರು ಎಲ್ಲಿದ್ದಾರೆ ಅಂತಲೇ ಕಾಣಲ್ಲ. ಆಮೇಲೆ ಭಕ್ತರೆಲ್ಲ ಸೇರಿಕೊಂಡು ಹೂ ತೆಗೆದು ನೋಡ್ತಾರೆ. ಮಧ್ವಾಚಾರ್ಯರು ಅಲ್ಲಿಂದ ಕಣ್ಣಿಗೆ ಮರೆಯಾಗಿರ್ತಾರೆ. ಸೊ ಆಮೇಲೆ ಅವರು ಬದ್ರಿನಲ್ಲಿ ಮತ್ತೆ ಪ್ರತ್ಯಕ್ಷ ಆಗಿದ್ದು. ತದನಂತರ ಅಲ್ಲಿ ನಡೆದಂಥ ಸಂಗತಿಗಳು ಭಾಳಷ್ಟು ನಾವು ಇತಿಹಾಸದಲ್ಲಿ ಅಂದರೆ ಆ ವರ್ಷ ಬಂದು 1328 ಏನೋ ಬೀಳುತ್ತೆ. ಸೊ ಆ ಕಾಲದಲ್ಲೇ ಆವತ್ತಿನ ಕಾಲಕ್ಕೆ ಅವರ ಸುಮಾರು 79 ವರ್ಷ ಮಧ್ವಾಚಾರ್ಯರಿಗೆ. ಆ ರೀತಿ ಒಂದು ಏನವತ್ತೊಂದು ಅನುಭವ ಆಯಿತು ಎಲ್ಲರಿಗೂ ಕಣ್ಣು ಮುಂದೆ. ಆ ದಿನಾನ ಅಂದರೆ ಅವತ್ತು ಶುಕ್ಲ ಪಕ್ಷದಲ್ಲಿ ನಾವು ನವಮಿ 9 ದಿವಸ ಮಾಘ ಮಾಸದಲ್ಲಿ ಏನು ಬೀಳುತ್ತೆ ಅವತ್ತು ಪುಷ್ಪವೃಷ್ಟಿಯೊಳಗೆ ಕಣ್ಮನೆ ಆದಂಥ ಮಧ್ವಾಚಾರ್ಯರು ಬದ್ರಿನಲ್ಲಿ ಏನು ಪ್ರತ್ಯಕ್ಷ ಆದರೂ ಆ ದಿನಾನ ನಾವು ಮಧ್ವನವಮಿ ಅಂತ ಆಚರಣೆ ಮಾಡ್ತೀವಿ. ಅದು ಸಾಂಕೇತಿಕವಾಗಿ ಇವತ್ತು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ತ್ರಿಮತಸ್ಥ ಆಚಾರ್ಯರ ಜಯಂತಿನಲ್ಲಿ ಮಧ್ವಾಚಾರ್ಯರ ಜಯಂತಿ ಕೂಡ ಭಾಳಷ್ಟು ಒಂದು ಪ್ರಮುಖವಾದಂಥ ಒಂದು ಅಂಶ. ತ್ರಿಮತಸ್ಥರು ಶಂಕರಾಚಾರ್ಯರಾಗ್ಬೋದು, ಮಧ್ವಾಚಾರ್ಯರಾಗ್ಬೋದು, ರಾಮಾನುಜಾಚಾರ್ಯರಾಗ್ಬೋದು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ 3 ಕೂಡ ಒಂದೇ. ಭಗವಂತನ ನಾನಾ ರೂಪಗಳು, ಭಗವಂತನ ಬಗ್ಗೆ ನಾನಾ ವಿಶ್ಲೇಷಣೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳಿದರೆ ಹೊರತು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯಗಳಾಗಲಿ ಭೇದ ಭಾವಗಳಾಗಲಿ ಇವತ್ತಿಗಾರು ಇಲ್ಲ ಅನ್ನತಕ್ಕಂಥ ಮಾತು ಹೇಳ್ತಾ ತ್ರಿಮತಸ್ಥರು ಒಂದಾಗಬೇಕು. ಎಲ್ಲ ಆಚಾರ್ಯತ್ರಯರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ. ಫೋಟೋ ಎಲ್ಲ ಸಿಗಲ್ಲ. ಯಾರ ಕೈ ಆನಂದ ಬೇಗ
ಇಲ್ಲಿ ನೋಡಿ ಫೋಟೋ